ಮಹಾಭಾರತದ ಅತ್ಯಂತ ಶಕ್ತಿಶಾಲಿ ಯೋಧ ಯುದ್ಧಭೂಮಿಗೆ ಕಾಲಿಡೋಕು ಮುಂಚೆನೇ ಕೃಷ್ಣ ಅವನ ತಲೆಯನ್ನೇ ಯಾಕೆ ಕೇಳಿದ ಗೊತ್ತಾ? ಆ ಯೋಧನೇ ಭೀಮನ ಮೊಮ್ಮಗ ಬರ್ಬರೀಕ. ಇವನ ಹತ್ತಿರ ಇದ್ದದ್ದು ಕೇವಲ ಮೂರೇ ಮಾಂತ್ರಿಕ ಬಾಣಗಳು. ಆದರೆ ಆ 3 ಬಾಣಗಳಿಗೆ ಇಡೀ ಸೃಷ್ಟಿನೇ ನಾಶ ಮಾಡೋ ಶಕ್ತಿ ಇತ್ತು. ಸೋಲುವವರ ಪರವಾಗಿ ಮಾತ್ರ ಹೋರಾಡೋದು ಇವನ ಪಣವಾಗಿತ್ತು. ಇವನ ಅಪಾರ ಶಕ್ತಿಯನ್ನು ಪರೀಕ್ಷಿಸೋಕೆ ಶ್ರೀಕೃಷ್ಣ ಒಬ್ಬ ಬಡ ಬ್ರಾಹ್ಮಣನ ವೇಷದಲ್ಲಿ ಬರ್ಬರೀಕನು ಮುಂದೆ ಬಂದು ನಿಲ್ತಾನೆ. ಕೃಷ್ಣ ಸವಾಲು ಹಾಕ್ತಾನೆ, ನಿನ್ನ ಬಾಣಕ್ಕೆ ಅಷ್ಟು ಶಕ್ತಿ ಇದ್ರೆ ಈ ಆಲದ ಮರದ ಪ್ರತಿಯೊಂದು ಎಲೆನೂ ಒಂದೇ ಬಾಣದಿಂದ ಚುಚ್ಚಿ ತೋರಿಸುವ ಅಂತ. ಬರ್ಬರೀಕ ಕಣ್ಣು ಮುಚ್ಚಿ ಬಾಣ ಬಿಡೋ ಹೊತ್ತಿಗೆ ಕೃಷ್ಣ ಯಾರಿಗೂ ತಿಳಿಯದ ಹಾಗೆ ಒಂದು ಎಲೆ ಮೇಲೆ ತನ್ನ ಕಾಲು ಇಟ್ಟು ಮರೆಮಾಚುತ್ತಾನೆ. ಆದ್ರೆ ಆಶ್ಚರ್ಯ ಅಂದ್ರೆ ಆ ಬಾಣ ಮರದ ಎಲ್ಲಾ ಎಲೆಗಳನ್ನ ಚುಚ್ಚಿ ಕೊನೆಗೆ ಕೃಷ್ಣನ ಕಾಲಿನ ಹತ್ರ ಬಂದು ನಿಲ್ಲುತ್ತೆ. ಕೃಷ್ಣನಿಗೆ ಆವಾಗ್ಲೇ ಅರ್ಥ ಆಗಿದ್ದು, ಬರ್ಬರೀಕ ಏನಾದ್ರೂ ಯುದ್ಧಕ್ಕೆ ಬಂದ್ರೆ ಸೋಲೋ ಕಡೆ ಸೇರಿ ಇಡೀ ಸೈನ್ಯವನ್ನೇ ಮುಗಿಸಿಬಿಡ್ತಾನೆ ಅಂತ. ಧರ್ಮವನ್ನ ಉಳಿಸೋಕೋಸ್ಕರ ಕೃಷ್ಣ ಬರ್ಬರೀಕನ ಹತ್ರ ಹೋಗಿ ದಾನವಾಗಿ ಅವನ ತಲೆಯನ್ನೇ ಕೇಳ್ತಾನೆ. ಆ ಕ್ಷಣದಲ್ಲೇ ಬರ್ಬರೀಕ ತನ್ನ ತಲೆನ ಕತ್ತರಿಸಿ ಕೊಟ್ಟು ಕೇವಲ ಯುದ್ಧ ನೋಡೋ ಅವಕಾಶವನ್ನು ಮಾತ್ರ ಕೇಳ್ತಾನೆ. ಕೃಷ್ಣ ಆ ತಲೆಯನ್ನ ಬೆಟ್ಟದ ತುದಿಯಲ್ಲಿಟ್ಟು ಇಡೀ ಮಹಾಭಾರತ ಯುದ್ಧನ ನೋಡೋ ತರ ಅನುಗ್ರಹ ಮಾಡ್ತಾನೆ. ನಿಜವಾದ ಗೆಲುವು ನಮ್ಮ ಅಹಂಕಾರದಲ್ಲಲ್ಲ, ಧರ್ಮಕ್ಕಾಗಿ ಮಾಡೋ ತ್ಯಾಗದಲ್ಲಿದೆ ಅನ್ನೋದೇ ಈ ಕಥೆಯ ಸಂದೇಶ. ಆದರೆ ಇತಿಹಾಸದ ಅತಿ ದೊಡ್ಡ ರಹಸ್ಯವೆಂದರೆ